ಹೆಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಮೋಟಿವೇಶ್ನಲ್ ಸ್ಟೋರಿ ಹೇಳೋಣ ಅಂತ. ಈ ಸ್ಟೋರಿಲಿ ಏನಪ್ಪ ಅಂದರೆ, ಒಬ್ಬ ತಾತ ಅವರ ಮೊಮ್ಮಗ ಅಂದರೆ ಒಂದು 12-18 ಏಜ್ ಇರ್ಬೋದು. ಅವರಿಬ್ಬರು ಅವರ ಇರುವಂಥ ಜಾಗದಿಂದ ಅವ್ರ ಮನೆಗೆ ಹೋಗ್ಬೇಕಾಗಿರುತ್ತೆ. ಆವಾಗ ಏನು ಮಾಡ್ತಾರಪ್ಪ ಅಂದರೆ, ಟ್ರೈನಲ್ಲಿ ಹೋಗೋಣ ಅಂತ ಫಿಕ್ಸ್ ಮಾಡ್ಕೊಳ್ತಾರೆ. ಈಗ ಟ್ರೈನ್ ಹತ್ತಿ ಕೂತ್ಕೊತಾರೆ. ಟ್ರೈನ್ ಹತ್ಕೊಂಡು ಹೋಗಬೇಕಾದ್ರೆ ಅವ್ರು ಕೂತಿರೋ ಸೀಟಿಂದ ಆಪೋಸಿಟ್ ಸೀಟಲ್ಲಿ ಒಂದು ಕಪಲ್ ಕೂತಿರ್ತಾರೆ. ಆ ಕಪಲ್ ಇವ್ರನ್ನೇ ನೋಡ್ತಾ ಇರ್ತಾರೆ. ಈ ಹುಡುಗ 18-12 ಆ ವಯಸ್ಸಿನ ಹುಡುಗ ಕೂತ್ಕೊಂಡು ಸೀಟಿಂದ ಆ ಕಡೆ ನೋಡಿಕೊಂಡು ಫುಲ್ಲು ಆಶ್ಚರ್ಯದಿಂದ ಫಸ್ಟ್ ಟೈಮ್ ನೋಡ್ತಿರೋ ಥರ ನೋಡ್ಕೊಂಡು ಎಲ್ಲನೂ ಅವ್ರ ತಾತನ ಹತ್ರ ಹೇಳ್ತಾ ಇರ್ತಾನೆ. ನೋಡು ತಾತ, ಮರ ನೋಡು, ಆ ಗಿಡ ನೋಡು, ಅಲ್ಲಿ ಕಾಗೆಗಳು ನೋಡಿ ಯಾವ ಥರ ಹಾರಾಡ್ತಾ ಇದೆ, ಇಲ್ಲಿ ಟ್ರೈನ್ ನೋಡಿ ಯಾವ ಥರ ಹೋಗ್ತಿದೆ ಅಂತ. ಆಗ ಅವ್ರ ಆಪೋಸಿಟ್ ಇರುವಂಥ ಕಪ್ಪಲ್ಲು ನೋಡಿ 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 ಸುಮ್ಮನೆ ಇರ್ತಾರೆ. ಆ ಹುಡುಗ ಎದ್ದು ಆ ಕಡೆ ಹೋದ್ಮೇಲೆ ಆ ತಾತನ ಹತ್ರ ಬಂದ ಕಪಲ್ಸ್ ಹೇಳ್ತಾರೆ, ಅಷ್ಟು ದೊಡ್ಡ ಹುಡುಗನಿಗೆ ಏನು ಈ ಥರ ನೀನು ಹೇಳೋದಕ್ಕಾಗಲ್ವಾ? ಹುಡುಗನಿಗೆ ಒಂದು ಸ್ವಲ್ಪ ಕರ್ಕೊಂಡೋಗಿ ಮೆಂಟಲ್ ಹಾಸ್ಪಿಟಲಿಗೆ ತೋರಿಸು ಅಂತ ಹೇಳ್ತಾರೆ. ಆ ಹುಡುಗ ಅಷ್ಟು ಆಶ್ಚರ್ಯದಿಂದ ಹೇಳ್ತಾ ಇರೋದನ್ನು ಅವರು ಆ ಥರ ಒಂಥರ ಮೆಂಟಲಿ ಅಪ್ಸೆಟ್ ಆಗಿರ್ಬೋದು ಅಂತ ಅವ್ರು ಥಿಂಕ್ ಮಾಡ್ಕೊಂಡು ಹೇಳ್ತಾರೆ. ಬಟ್ ಒಂದೇ ಒಂದು ಉತ್ತರ ಕೊಡ್ತಾರೆ ತಾತ. ಏನಂತ ಹೇಳ್ತಾರಪ್ಪ ಅಂದರೆ, ನಾವು ಬರ್ತಿರೋದೇ ಹಾಸ್ಪಿಟಲಿಂದ, ಅವನು ಕುರುಡ ಆಗಿದ್ದ, ಈಗ ಅವನು ಈಗ ಅವನಿಗೆ ಬಂದಿದೆ. ಆ ಕಣ್ಣಿಂದ ಅವನು ಈಗ ಹೊರಗಿನ ಪ್ರಪಂಚನ ನೋಡ್ತಾ ಇದ್ದಾನೆ. ಆ ಖುಷಿಯಿಂದ ಅವನು ಆ ಥರ ಮಾತಾಡ್ತಾ ಇರೋದು, ಅವನು ಮೆಂಟಲಿ ಅಪ್ಸೆಟ್ ಏನಾಗಿಲ್ಲ ಅಂತ ಉತ್ತರ ಕೊಡ್ತಾನೆ. ಸೊ ಇದರ ಅರ್ಥ ಏನಪ್ಪ ಅಂದರೆ, ಒಬ್ಬರು ನೋಡಿ ನಾವು ಈ ಥರ ಆ ಥರ ಅಂತ ಏನು ಜಡ್ಜ್ ಮಾಡಬಾರ್ದು. ಅವರಿಗೆ ಅವ್ರದ್ದೇ ಆದ ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿ ಇರುತ್ತೆ. ಸೊ ಫ್ರೆಂಡ್ಸ್, ಇವಾಗ ನಿಮಗೆ ಯಾರಿಗಾದ್ರೂ ಈ ಥರ ಬ್ಯಾಕ್ಗ್ರೌಂಡ್ ಸ್ಟೋರೀಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.